ತುಂಬಾನೇ ಅವಮಾನಗಳಾಯ್ತು, ಸನ್ಮಾನ ಸಿಕ್ಕೇ ಸಿಗುತ್ತೆ ಅಂತ ಅನ್ಕೊಂಡಿದ್ವಿ, ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಿಸ್ ಆಯ್ತು. ಸೊ ಇದ್ರ ಬಗ್ಗೆ ಎಷ್ಟು ಬೇಜಾರಿದೆ ಮೇಡಮ್ ನಿಮ್ಗೆ? ನಾನು ಒಂದೇ ಒಂದು ಹೇಳ್ತೀನಿ ಮೇಡಮ್, ಅಲ್ಲಿ ಇವತ್ತು ಯಾರೇ ಕಪ್ಪನ್ನ ತಗೊಂಡಿರ್ಬೋದು, ಯಾರೇ ಹೀರೋಗಳು ಅಂತ ಬಿಂಬಿಸ್ಕೋತಾ ಇರ್ಬೋದು, ಬಟ್ ಅದ್ರ ಹಿಂದೆ ನನ್ನ ಪರಿಶ್ರಮನೂ ತುಂಬ ಇತ್ತು. ಬಟ್ ತೋರಿಸಿದಂಥ ರೀತಿ ಅಥವಾ ನನ್ನನ್ನು ಬಿಂಬಿಸಿದಂಥ ರೀತಿ ಬೇರೆ ಆಗಿತ್ತು ಅಂತ ನನಗನ್ಸುತ್ತೆ. ಈಗ ನನಗೆ ಘಾಸಿ ಆಗುವಂಥದ್ದು. ಬಟ್ ಕಪ್ ತಗೊಂಡು ಹೋದ್ರು ಅಂದ ತಕ್ಷಣ ಯಾರೋ ಹೀರೋ ಆದ್ರು ಅಥವಾ ನನ್ನನ್ನು ಕಪ್ ಕೊಡಲಿಲ್ಲ ಅಂದ ತಕ್ಷಣ ನಾನು ವಿಲನ್ ಆದೆ ಅಂತ ಅಲ್ಲ. ಯಾವಾಗಲೂ ಕೂಡ ಒಬ್ಬ ಸ್ಪರ್ಧಿಗೆ ಪ್ರತಿಸ್ಪರ್ಧಿ ಇದ್ರೇನೆ ಅದು ಆಟ ಮುಂದಕ್ಕೆ ಹೋಗಕ್ಕೆ ಸಾಧ್ಯ. ಸೊ ಅವ್ರಿಗೆ ಎಷ್ಟು ಕ್ರೆಡಿಟ್ ಅವ್ರು ತಗೋತಾರೋ ಅಷ್ಟೇ ಕ್ರೆಡಿಟ್ ನಾನು ನನಗೆ ತಗೊಳ್ತೀನಿ. ನನ್ನ ವ್ಯಕ್ತಿತ್ವದಲ್ಲೂ ಏನೂ ಕಡಿಮೆ ಇರಲಿಲ್ಲ. ಒಬ್ಬ ವುಮೆನ್ ಕಂಟೆಸ್ಟೆಂಟ್ ಆಗಿ ಇಲ್ಲೆಲ್ಲೂ ವುಮೆನ್ ಕಾರ್ಡ್ ನಾನು ಪ್ಲೇ ಮಾಡ್ತಿಲ್ಲ, ಆದರೂ ಬಿಗ್ ಬಾಸ್ ಅಲ್ಲಿ ಹೆಣ್ಮಕ್ಳು ಗೆಲ್ಲಲ್ಲ ಅನ್ನೋದು ಒಂದು ಮಾತಿದೆ. ಆದರೂ ಫಿನಾಲೆ ಟಾಪ್ 3 ತನಕ ನಾನು ಬರ್ತೀನಿ ಅಂತಂದ್ರೆ ಇವತ್ತು ಹೇಳಬೇಕು ಅಲ್ಲಿ ಅಶ್ವಿನಿ ಗೌಡ ಎಷ್ಟು ಸ್ಟ್ರಾಂಗ್ ಆಗಿದ್ರು ಅಂತ. ಸೊ ಇವತ್ತು ನಾನು ಎದೆ ತಟ್ಕೊಂಡು ಹೇಳ್ತೀನಿ, ನಾನು ಸ್ಟ್ರಾಂಗ್ ಆಗಿ ಒಳಗಡೆ ಹೋದೆ, ಸ್ಟ್ರಾಂಗ್ ಆಗಿ ಇದ್ದೆ, ಸ್ಟ್ರಾಂಗ್ ಆಗಿ ಹೊರಗಡೆ ಬಂದಿದ್ದೀನಿ, ಇನ್ನೂ ಸ್ಟ್ರಾಂಗ್ ಆಗಿ ನನ್ನ ಜೀವನವನ್ನು ನಾನು ಕಟ್ಕೋತೀನಿ.